ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು. ಈ ಪಾಠದಲ್ಲಿ ಇವತ್ತು ನಾವು ಕಂಡುಹಿಡಿಯಿರಿ ಪುಟ ಸಂಖ್ಯೆ 124ನೇ ಪೇಜ್ನಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ. ಚಿತ್ರ 5.10ಯಲ್ಲಿ ಚುಕ್ಕೆ ಹಾಳೆಯ ಮೇಲೆ ನೀಡಿರುವ ರೇಖೆಗಳಿಗೆ ಲಂಬವಾಗಿ ಕೆಲವು ರೇಖೆಗಳನ್ನು ಎಳೆಯಿರಿ. ಈ ರೇಖೆಗೆ ಲಂಬವಾಗಿರ್ತಕ್ಕಂಥ ರೇಖೆ ಇದನ್ನು ಎಳೆದಿದ್ವಿ. ಸ್ಕೇಲ್ ಇಟ್ಕೊಂಡು ನೀವು ಎಳಿಬೇಕು, ಪೆನ್ಸಿಲ್ ತಗೊಂಡು. ಈ ಒಂದು ರೇಖೆಗೆ ಲಂಬವಾಗಿರ್ತಕ್ಕಂಥ ರೇಖೆ ನಾವು ಈ ಕಡೆಗೂ ಎರಡೂ ಕಡೆಗೆ ನಾವು ವೃದ್ಧಿಸ್ಬೋದು. ನೆಕ್ಸ್ಟ್ ಈ ಒಂದು ರೇಖೆಗೆ ಇದು ಲಂಬವಾಗಿರ್ತಕ್ಕಂಥ ರೇಖೆ ಮತ್ತು ಈ ಒಂದು ರೇಖೆಗೆ ಇದು ಲಂಬವಾಗಿರ್ತಕ್ಕಂಥ ರೇಖೆ. ಇಷ್ಟು ನಾವು ಲಂಬ ರೇಖೆಗಳನ್ನು ಎಳೆದಿದ್ದೀವಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಚಿತ್ರ 5.11ರಲ್ಲಿ ಮೇಲೆ ನೀಡಿರುವ ಸಂಕೇತಗಳನ್ನು ಏಕಬಾಣ, ಎರಡು ಬಾಣ ಇತ್ಯಾದಿ ಬಳಸಿಕೊಂಡು ಸಮಾಂತರ ರೇಖೆಗಳನ್ನು ಗುರುತಿಸಿ. ಲಂಬ ರೇಖೆಗಳ ನಡುವಿನ ಕೋನವನ್ನು ಚೌಕ ಚಿಹ್ನೆಯಿಂದ ಗುರುತಿಸಿ. ನೀವು ಲಂಬ ರೇಖೆಗಳನ್ನು ಹೇಗೆ ಗುರುತಿಸಿದಿರಿ, ನೀವು ಸಮಾಂತರ ರೇಖೆಗಳನ್ನು ಹೇಗೆ ಗುರುತಿಸಿದಿರಿ? ಈಗ ಈ ಒಂದು ರೇಖೆಗೆ ಸಮಾಂತರವಾಗಿರ್ತಕ್ಕಂಥ ರೇಖೆ ಇದು, ಹಾಗಾಗಿ ಏಕಬಾಣ ಅಂದರೆ ಒಂದು ಬಾಣದ ಗುರುತು ಹಾಕಿದ್ವಿ. ನೆಕ್ಸ್ಟ್ ಈ ಒಂದು ರೇಖೆಗೆ ಈ ಒಂದು ರೇಖೆ ಸಮಾಂತರವಾಗಿದೆ, ಇಲ್ಲಾಲೆ ಒಂದು ಬಾಣದ ಗುರುತು ಹಾಕಿರೋದ್ರಿಂದ ಇಲ್ಲಿ ಎರಡೆರಡು ಬಾಣದ ಗುರುತುಗಳನ್ನು ಹಾಕಿದ್ವಿ. ನೆಕ್ಸ್ಟ್ ಇದು ಒಂದು ಸಮಾಂತರ ಚತುರ್ಭುಜ. ಆಪೋಸಿಟ್ ಅಂದರೆ ಒಂದು ಎದುರು ಬದುರ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಈ ರೇಖೆಗಳು ಒಂದಕ್ಕೊಂದು ಸಮಾಂತರವಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಬಾಣದ ಗುರುತು, ಇಲ್ಲಿ ಒಂದು ಬಾಣದ ಗುರುತು, ಇದು ಸಮಾಂತರ ಅಂತ. ಇಲ್ಲಿ ಎರಡೆರಡು ಬಾಣದ ಗುರುತು ಇರ್ತಕ್ಕಂಥದ್ದು ಈ ರೇಖೆ ಸಮಾಂತರವಾಗಿರ್ತಕ್ಕಂಥ ರೇಖೆ. ಇಲ್ಲಿ ಒಂದು ಚೌಕದ ಗುರುತು ಹಾಕಿದ್ವಿ. ಇದು 90 ಡಿಗ್ರಿ ಇರ್ತಕ್ಕಂಥ ಕೋನ ಅಥವಾ ಲಂಬ ರೇಖೆ. ಈ ಒಂದು ರೇಖೆಗೆ ಈ ಒಂದು ರೇಖೆ ಲಂಬ ರೇಖೆ ಅಂತಂದೇಳಿ. ನೆಕ್ಸ್ಟು ಈ ತ್ರಿಭುಜದಲ್ಲಿ ಒಂದು ಲಂಬ ರೇಖೆ ಇದೆ, ಲಂಬ ರೇಖೆಯ ಜೋಡಿ ಇದೆ, ಹಾಗಾಗಿ ಇಲ್ಲಿ ಚೌಕದ ಗುರುತನ್ನು ಹಾಕಿದ್ವಿ. ಇಲ್ಲಿ ಕೂಡ ಒಂದು ಚೌಕದ ಗುರುತನ್ನು ಹಾಕಿದ್ವಿ. ಇಲ್ಲೊಂದು ಲಂಬ ರೇಖೆಯ ಜೋಡಿ ಇದೆ. ಈಗ ಇದರಲ್ಲಿ 3 ಸಮಾಂತರ ರೇಖೆಗಳು ಜೋಡಿಗಳು ಕಾಣ್ತಾ ಇದ್ದಾವೆ. ಈ ಒಂದು ರೇಖೆಗೆ ಈ ಒಂದು ರೇಖೆ ಸಮಾಂತರ ಆಗಿರೋದ್ರಿಂದ ಒಂದು ಬಾಣದ ಗುರುತು ಎರಡಕ್ಕೂ. ನೆಕ್ಸ್ಟ್ ಈ ರೇಖೆಯು ಸಮಾಂತರ ರೇಖೆ ಆಗಿರೋದ್ರಿಂದ 2 ಬಾಣದ ಗುರುತುಗಳು. ನೆಕ್ಸ್ಟ್ ಈ ರೇಖೆ ಸಮಾಂತರ ಆಗಿರೋದ್ರಿಂದ 3 ಬಾಣದ ಗುರುತುಗಳನ್ನು ಹಾಕಿದ್ದೀವಿ. ಒಟ್ಟು 3 ಜೋಡಿ ಸಮಾಂತರ ರೇಖೆಗಳು ಇದರಲ್ಲಿದ್ದಾವೆ. ನೆಕ್ಸ್ಟ್ ಈ ಚಿತ್ರಕ್ಕೆ ಬಂದರೆ ಈ ರೇಖೆ ಎರಡು ರೇಖೆಗಳು ಸಮಾಂತರ ಇರೋದರಿಂದ ಎರಡಕ್ಕೆ ಒಂದೊಂದು ಬಾಣದ ಗುರುತು, ಮತ್ತು ಈ ರೇಖೆ ಎರಡೂ ಸಮಾಂತರ ಇರೋದರಿಂದ ನಾವು ಎರಡೆರಡು ಬಾಣದ ಗುರುತುಗಳನ್ನು ಹಾಕಿದ್ವಿ. ಇಲ್ಲಿ ಪ್ರಶ್ನೆ ಇದೆ, ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ನೀವು ಲಂಬ ರೇಖೆಗಳನ್ನು ಹೇಗೆ ಗುರುತಿಸಿದ್ರಿ, ನೀವು ಸಮಾಂತರ ರೇಖೆಗಳನ್ನು ಹೇಗೆ ಗುರುತಿಸಿದ್ರಿ ಅಂತ. ಈಗ 90 ಡಿಗ್ರಿ ಕೋನವನ್ನು ಉಂಟು ಮಾಡಿರುವ ರೇಖೆಗಳನ್ನು ಗುರುತಿಸಿ ಲಂಬ ರೇಖೆಗಳೆಂದು ಗಮನಿಸಿದೆನು. ಈಗ 90 ಡಿಗ್ರಿನೇ ಐತಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಜೊತೆಗೆ ಒಂದು ರೇಖೆಯು ಇನ್ನೊಂದು ರೇಖೆಗೆ ಲಂಬವಾಗಿರುತ್ತದೆ ಮತ್ತು ಪಾದವಾಗಿರುತ್ತದೆ. ಈಗ ನಾವು ಇದನ್ನು 90 ಡಿಗ್ರಿ ಇರುತ್ತೆ ಅಥವಾ ಈ ಎರಡು ಲಂಬ ರೇಖೆಗಳು ಅನ್ನೋದು ಹೆಂಗೆ ನಾವು ನೋಡ್ತೀವಿ ಅಂದರೆ, ಕೆಳಗಡೆ ಪಾದ ಇರುತ್ತೆ, ಮೇಲ್ಗಡೆ ಇದೊಂದು ವರ್ಟಿಕಲ್ ಅಂದರೆ ಲಂಬವಾಗಿರ್ತಕ್ಕಂಥ ಇದು ಪಾದ, ಇದು ಲಂಬ, ಈ ರೀತಿ ಇರ್ತವೆ. ನಾವು ಎಲ್ಲೇ ನೋಡಿದ್ರೂ ಕೂಡ ಈ ರೀತಿ ನೋಡ್ರಿ, ಒಂದು ಪಾದಕ್ಕೆ ಒಂದು ಲಂಬ ಇರುತ್ತೆ. ಹಾಗಾಗಿ ನಾವು ಲಂಬ ರೇಖೆಗಳನ್ನು ಗುರುತಿಸ್ಬೋದು ಆರಾಮಾಗಿ. ನೆಕ್ಸ್ಟ್ ಸಮಾಂತರ ರೇಖೆಗಳನ್ನು ಹೇಗೆ ನಾವು ಗುರುತಿಸ್ತೀವಿ ಅಂದರೆ, 2 ರೇಖೆಗಳು ಸಮಾನ ಅಂತರ ಇರುವುದನ್ನು ಗಮನಿಸಿ ಗುರುತಿಸಿದ್ವಿ. ಈಗ ಉದಾಹರಣೆಗೆ ಈಗ ಈ ಒಂದು ಗೆರೆ ಹೋಗಿರ್ತಕ್ಕಂಥದ್ದು ಮತ್ತು ಈ ಗೆರೆ ಹೋಗಿರ್ತಕ್ಕಂಥ ಎರಡೂ ನಡುವೆ 2 ಚೌಕದ ಒಂದು ಅಂತರ ಇದೆ. ಅಂದರೆ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೆ ಎಷ್ಟು ಅಂತರ ಇರುತ್ತೋ ಈ ಪಾಯಿಂಟ್ಗೂ ಅಷ್ಟೇ ಅಂತರ ಇರುತ್ತೆ. ಹಾಗಾಗಿ ಇವು ಸಮಾಂತರ ರೇಖೆಗಳು ಅಂತಂದೇಳಿ ನಾವು ಗುರುತಿಸ್ಬೋದು ಅಂತ. 3ನೇ ಪ್ರಶ್ನೆ, ಮುಂದಿನ ಚುಕ್ಕೆ ಹಾಳೆಯಲ್ಲಿ ಸಮಾಂತರ ರೇಖೆಗಳ ವಿಭಿನ್ನ ಗುಂಪುಗಳನ್ನು ಎಳೆಯಿರಿ. ರೇಖಾಖಂಡಗಳ ಉದ್ದ ವಿಭಿನ್ನವಾಗಿರಬಹುದು, ಆದರೆ ಚುಕ್ಕೆಗಳು ಅಂತ್ಯ ಬಿಂದುಗಳಾಗಿರಬೇಕು. ಇಲ್ಲಿ ನಾವು ಈ ಒಂದು ಚಿತ್ರವನ್ನು ಗಮನಿಸಿದಾಗ 5.12ರಲ್ಲಿ
ಇಲ್ಲಿ ಕೆಲವು ರೇಖೆಗಳನ್ನು ಕೊಟ್ಟಿದ್ದಾನೆ. ಎ ರೇಖೆ, ಈ ಎ ರೇಖೆಗೆ ನಾವು ಈ ಕಡೆ ಭಾಗದಲ್ಲಿ ಒಂದು ಇದಕ್ಕಿಂತ ನಾವು ಉದ್ದ ಇರ್ಬೋದು ಅಥವಾ ಸಣ್ಣದಿರ್ಬೋದು, ನಾವು ರೇಖೆಗಳನ್ನು ಎಳೆದ್ವಿ. ಇದು ಸಮಾಂತರ ರೇಖೆ. ಈ ಬಿ ರೇಖೆಗೆ ಒಂದು ಸಣ್ಣ ಸಮಾಂತರ ರೇಖೆಯನ್ನು ಎಳೆದ್ವಿ, ಈ ಕಡೆಗೂ ಎಳಿಬೋದು ನೀವು. ನೆಕ್ಸ್ಟು ಈ ರೇಖೆಗೆ ಇನ್ನೊಂದು ನಾವು ಸಮಾಂತರ ರೇಖೆಯನ್ನು ಈ ರೀತಿ ಎಳೆದಿವಿ ನೋಡಿರಿ. ಈ ಪಾಯಿಂಟ್ ಸೇರಿದೆ, ಹಾಗಾಗಿ ಈ ಪಾಯಿಂಟ್ ಸೇರಿಸಿದ್ವಿ. ನೆಕ್ಸ್ಟು ಎಫ್ ರೇಖೆಗೆ ನಾವು ಇನ್ನೊಂದು ಸಮಾಂತರ ರೇಖೆಯನ್ನು ಈ ರೀತಿ ಎಳೆದಿದ್ದೀವಿ. ನೆಕ್ಸ್ಟು ಡಿ ರೇಖೆಗೆ ನಾವು ಪಕ್ಕದಾಗೆ ಸ್ವಲ್ಪ ಇದಕ್ಕಿಂತ ಉದ್ದವಾಗಿರ್ತಕ್ಕಂಥ ರೇಖೆ ಬಂದಿದೆ. ಸಿ ರೇಖೆಗೆ ನಾವು ಮೇಲ್ಗಡೆ ಒಂದು ರೇಖೆಯನ್ನು ಸಮಾಂತರ ರೇಖೆಯನ್ನು ಎಳೆದಿದ್ದೀವಿ. ಭಾಳ ಸುಲಭ ಎಳೆಯೋದು ನೋಡಿರಿ. ಈ ಪಾಯಿಂಟ್ ಸೇರೋದ್ರಿಂದ ಈ ಪಾಯಿಂಟ್ ಸೇರಿಸಿದ್ವಿ. ನೆಕ್ಸ್ಟ್ ಹೆಚ್ ರೇಖೆಗೆ ಅತಿ ಉದ್ದವಾಗಿರ್ತಕ್ಕಂಥ ರೇಖೆ, ಇದಕ್ಕೆ ನಾವು ಒಂದು ಸಮಾಂತರ ರೇಖೆಯನ್ನು ಎಳೆದಿದ್ದೀವಿ. ಸಮಾಂತರ ರೇಖೆಗಳು ಹೇಗೆ ಕಾಣುತ್ತವೆ ಎಂಬುದರ ಬಗ್ಗೆ ನಿಮ್ಮ ಜ್ಞಾನವನ್ನು ಬಳಸಿಕೊಂಡು ಈ ಚುಕ್ಕೆ ಹಾಳೆಯ ಮೇಲಿರುವ ರೇಖಾಖಂಡಗಳಿಗೆ ಸಮಾಂತರವಾಗಿ ರೇಖೆಗಳನ್ನು ಎಳೆಯಲು ಪ್ರಯತ್ನಿಸಿ. ಈಗ ಸಮಾಂತರ ರೇಖೆಗಳನ್ನು ಎಳೆದ್ವಿ ನಾವು. ಇದರಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ. ಅವುಗಳಲ್ಲಿ ಕೆಲವನ್ನು ರಚಿಸುವುದು ನಿಮಗೆ ಸವಾಲಾಗಿದೆಯೇ? ಅವು ಯಾವುವು? ನೀವು ಅದನ್ನು ಹೇಗೆ ಮಾಡಿದಿರಿ? ಈಗ ಅದಕ್ಕೆ ಉತ್ತರ ಹೌದು. ಕೆಲವು ರೇಖೆಗಳಿಗೆ ಸಮಾಂತರ ರೇಖೆಗಳನ್ನು ರಚಿಸುವುದು ಸವಾಲಾಗಿದೆ. ಅವು ಯಾವ ರೇಖೆಗಳಂದರೆ EF ಮತ್ತು GH ರೇಖೆಗಳು. ಕೊನೆಯ ಬಿಂದುಗಳು ಅವನ್ನ ನಾವು ಹೇಗೆ ಮಾಡಿದ್ವಿ ಅಂದರೆ, ಕೊನೆಯ ಬಿಂದುಗಳಿಗೆ ಸಮಾನ ಅಂತರವುಳ್ಳ ಬಿಂದುಗಳನ್ನು ಎರಡೂ ಬದಿಗಳಲ್ಲಿ ಗುರುತಿಸಿ ಅವುಗಳನ್ನು ಸೇರಿಸಿದೆನು. ಈಗ ಉದಾಹರಣೆಗೆ ಈ ರೇಖೆಗೆ ಒಂದು ಸಮಾಂತರ ರೇಖೆ ರಚಿಸಬೇಕಾಗಿತ್ತು. ಇಲ್ಲಿ ಸುಲಭವಾಗಿ ಎ ಮತ್ತು ಬಿ ರೇಖೆಗಳಿಗೆ ನಾವು ರಚಿಸ್ಬಿಟ್ವಿ. ಹೆಂಗೆ? ಈ ಒಂದು ಎರಡು ಚುಕ್ಕೆಗಳನ್ನು ಸೇರಿಸಿದರವರು. ನಾವು ಇಲ್ಲಿ ಚುಕ್ಕೆಗಳು ಒಂದೇ ರೇಖೆಯಲ್ಲಿದ್ದಾವೆ, ರಚಿಸ್ಬಿಟ್ವಿ. ಆದರೆ ಇಲ್ಲಿ ಚುಕ್ಕೆಗಳು ಒಂದೇ ರೇಖೆಯಲ್ಲಿಲ್ಲ. ಇಲ್ಲಿ ಇ ಮತ್ತು ಎಫ್ಗೂ ಕೂಡ ಒಂದೇ ಚುಕ್ಕೆ ಮೇಲೆ ಹೋಗ್ತಾ ಇಲ್ಲ ಗೆರೆ, ಚುಕ್ಕೆಗಳನ್ನು ಬಿಟ್ಟಿದ್ದಾವೆ. ಹಾಗಾಗಿ ಇದನ್ನ ಹೆಂಗೆ ನಾವು ಮಾಡಿದ್ವಿ ಅಂದರೆ, ಈ ಒಂದು ಅಂತಿಮ ಬಿಂದುಗಳನ್ನು ಗುರುತಿಸ್ಕೊಂಡ್ವಿ, ಅದನ್ನು ಸೇರಿಸಿದ್ವಿ. ಇಲ್ಲೂ ಅಷ್ಟೇ, ಅಂತಿಮ ಬಿಂದು ಹೆಚ್ಚು ರೇಖೆಗೆ ಅಂತಿಮ ಬಿಂದುಗಳನ್ನು ಗುರುತಿಸ್ಕೊಂಡು ನಾವು ಈ ರೇಖೆಯನ್ನು ಹೇಳ್ಕೊಂಡ್ವಿ ಅಂತಂದೇಳಿ. ನೆಕ್ಸ್ಟ್ 5ನೇ ಪ್ರಶ್ನೆ, ಚಿತ್ರ 5.13ರಲ್ಲಿ ಇಲ್ಲಿದೆ. ಯಾವ ರೇಖೆಯು ಎ ರೇಖೆಗೆ ಸಮಾಂತರವಾಗಿದೆ? ರೇಖೆ ಬಿ ಅಥವಾ ರೇಖೆ ಸಿ? ನೀವು ಇದನ್ನು ಹೇಗೆ ನಿರ್ಧರಿಸುವಿರಿ? ಈಗ ಇದಕ್ಕೆ ಉತ್ತರ ಬರೆದಿರ್ತಕ್ಕಂಥದ್ದು ಚಿತ್ರ 5.13ರಲ್ಲಿ ಎ ರೇಖೆಯು ಬಿ ರೇಖೆಗೆ ಸಮಾಂತರವಾಗಿದೆ. ಇದನ್ನು ಪ್ರತಿ ತುದಿಯಿಂದ ಇನ್ನೊಂದು ರೇಖೆಯ ತುದಿಗೆ ಇರುವ ಅಂತರವನ್ನು ಅಳೆಯುವುದರಿಂದ ಕಂಡುಹಿಡಿಯಬಹುದು. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಎ ಅಂತಕ್ಕಂಥ ರೇಖೆಗೆ ಏನು ಸಿ ಸಮಾಂತರವಿದೆಯೋ ಬಿ ಸಮಾಂತರವಿದೆಯೋ, ಒಂದು ಸ್ವಲ್ಪ ಅಂತರ ಇದೆ ಅಷ್ಟೇ. ನಾವು ಇದನ್ನು ನಾವು ಸ್ಕೇಲ್ ಹಾಕ್ಕೊಂಡು ನಾವು ಗಮನಿಸಿದಾಗ ಈ ಸಿನೂ ಬರೋಲ್ಲ ಬಿನೂ ಬರೋಲ್ಲ, ನಡುವೆ ಬರ್ತದೆ ಅದು. ಹಾಗಾಗಿ ನಾವು ಯಾವುದನ್ನು ನಿರ್ಧರಿಸಬೇಕು ಅನ್ನೋದು ಸ್ವಲ್ಪ ಗೊಂದಲ ಆಯಿತು. ಆದರೂ ಕೂಡ ನಾವು ಬಿ ರೇಖೆ ಸಮಾಂತರವಾಗಿದೆ ಅಂತಂದೇಳಿ ನಿರ್ಧರಿಸಿದ್ವಿ. ಹೆಂಗೆ ಅನ್ನೋದು ನೋಡ್ರಿ. ಇದು ನಾವು ಕೊನೆಯ ಬಿಂದುಗಳು ಅಂತರವನ್ನು ನೋಡಬೇಕು. ಕೊನೆಯ ಬಿಂದುಗಳ ಅಂತರ ನೋಡ್ರಿ, ಇಲ್ಲಿಂದ 2ರಿಂದ 3ಕ್ಕೆ 1 ಪೂರ್ತಿ ಆಗುತ್ತೆ, 1 ಸೆಂಟಿಮೀಟ್ರು. ತಿರುಗಿ ಇಲ್ಲಿಂದ 1, 2, 3, 4, 5 ಮಿಲಿಮೀಟ್ರು ಇದೆ, ಅಂದರೆ 1.5 ಸೆಂಟಿಮೀಟ್ರ್ ಇದೆ. ಇಲ್ಲಿ ನಾವು ಇಲ್ಲಿನೂ ಕೂಡ ಅಷ್ಟೇ ಅಂತರ ಇರಬೇಕು. ಅಷ್ಟೇ ಅಂತರ ಇರೋದನ್ನು ನೋಡಿದರೆ ನಾವು ಸಿ ಮತ್ತು ಬಿ ನಡುವೆ ಬರ್ತಾ ಇದೆ ಯಾವುದು 1.5 ಗೆರೆ. ಸಿ ಮತ್ತು ಬಿ ನಡುವೆ ಬರ್ತಾ ಇರೋದ್ರಿಂದ ಎರಡೂ ರೇಖೆಗಳು ಸಮಾಂತರ ಆಗಲ್ಲ ಅಂತ. ಆದರೂ ಕೂಡ ಒಂದು ಯಾವುದನ್ನು ಡಿಸೈಡ್ ಮಾಡ್ಬೇಕಲ್ಲ, ಹಂಗಾಗಿ ನಾವು ಬಿ ರೇಖೆನೇ ಸಮಾಂತರ ರೇಖೆ ಅಂತಂದೇಳಿ ನಾವು ಇದು ಹಾಕಿದ್ದೀವಿ. ಇಷ್ಟು ಈ ಒಂದು ಯಾವುದಿದು 125ನೇ ಪುಟ
ಮತ್ತು 124ನೇ ಪುಟ ಮತ್ತು 126ನೇ ಪುಟದವರೆಗೆ ಇರ್ತಕ್ಕಂಥ ಕಂಡು ಹಿಡಿಯಿರಿ ಲೆಕ್ಕಗಳ ಒಂದು ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಕಂಡು ಹಿಡಿಯಿರಿ ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ.